ಟ್ರಿಪ್ಪಿಗೆ ಅಂತ ಹೋದ ಕೆಲವು ಟೀನೇಜರ್ ಸ್ಟೂಡೆಂಟ್ಗಳು ಕಾಡಲ್ಲಿ ಒಂದು ಶಾರ್ಟ್ ಕಟ್ನ ತಗೋತಾರೆ. ಅಲ್ಲಿಂದ ಅವರು ಸೀದಾ ಹೋಗೋದು ಒಂದು ಭಯಂಕರವಾದ ರಕ್ತ ಕುಡಿಯುವಂಥ ಮಾನ್ಸ್ಟರ್ ಹತ್ರ. ಅಲ್ಲದೆ ಇವರ ಬಸ್ಸನ್ನು ಒಬ್ಬ ಸೀರಿಯಲ್ ಕಿಲ್ಲರು ಹೈಜಾಕ್ ಮಾಡಿಬಿಡ್ತಾನೆ. ಆದರೆ ಇವರು ಒಂದು ಸುರಂಗದಲ್ಲಿ ಹೋಗ್ತಾ ಇದ್ದಂಗೆನೆ ಆ ಮಾನ್ಸ್ಟರು ಒಬ್ಬರಾದ ಮೇಲೆ ಒಬ್ಬರನ್ನ ತುಂಬಾ ಭಯಂಕರವಾಗಿ ಸಾಯಿಸ್ತಾ ಹೋಗುತ್ತೆ. ಈ ಸ್ಟೂಡೆಂಟ್ಗಳು ಅದರಿಂದ ಬದುಕಿ ಬರ್ತಾರಾ ಅಥವಾ ಅದನ್ನು ಸಾಯಿಸ್ತಾರಾ, ಕೊನೆಗೆ ಏನಾಯಿತು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿ ಮಾತ್ರ ತುಂಬಾ ಭಯಂಕರವಾಗಿದೆ. ಅಂದ ಹಾಗೆ ಈ ಮೂವಿ ನೇಮ್ ಬಂದ್ಬಿಟ್ಟು ಶಾರ್ಟ್ ಕಟ್ ಅಂತ. ಸೊ ನಾವಿವಾಗ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಕಥೆಯ ಆರಂಭದಲ್ಲಿ ನಮಗೆ ಒಂದು ದಟ್ಟವಾದ ಕಾಡಲ್ಲಿ ಒಂದು ಮಗು ಏನನ್ನು ನೋಡಿ ಅಥವಾ ಯಾರಿಂದಲೂ ಹೆದರ್ಕೊಂಡು ಓಡ್ತಾ ಇರ್ತಾನೆ. ಇದಾದ ಮೇಲೆ ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ. ಹಾಗೆ ಇದೇ ಕಾಡಲ್ಲಿ ಹೋಗ್ತಾ ಇರೋ ಒಂದು ಬಸ್ಸನ್ನು ನಮಗೆ ತೋರಿಸ್ತಾರೆ. ಈ ಒಂದು ಬಸ್ಸಲ್ಲಿ 5 ಜನ ಟೀನೇಜರ್ಸು ಮತ್ತು ಅವರ ಬಸ್ ಡ್ರೈವರ್ ಆದ ಜೋಸೆಫ್ನ ನಾವು ನೋಡ್ತೀವಿ. ಇವರೆಲ್ಲರೂ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದರ ಸ್ಟೂಡೆಂಟ್ಸ್ ಆಗಿರ್ತಾರೆ. ಹಾಗೆ ನಮಗೆ ತೋರಿಸ್ತಾರೆ ನೋಲನ್. ಇವನು ಈ ಕಥೆಯ ನಾಯಕ ಅಂತ ಹೇಳ್ಬೋದು. ಸ್ವಲ್ಪ ಸೈಲೆಂಟು ಮತ್ತು ಬುದ್ಧಿವಂತ ಬೇಸ್. ಇವಳು ನೋಲನ್ಗೆ ಕ್ಲೋಸ್ ಫ್ರೆಂಡ್. ರೇಗಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಹುಡುಗ. ಕ್ವೀನಿ ಬುದ್ಧಿವಂತೆ ಮತ್ತು ಸ್ವಲ್ಪ ಎಮೋಷ್ನಲ್ ಹುಡುಗಿಯಾಗಿರ್ತಾಳೆ. ಹಾಗೆ ಕಾರ್ಲ್ ಇವನು ಸ್ವಲ್ಪ ತಮಾಷೆ ಮಾಡೋ ಮತ್ತು ದಪ್ಪಗಿರುವ ಹುಡುಗ. ಇವರೆಲ್ಲರೂ ಬಸ್ನಲ್ಲಿ ಟ್ರಿಪ್ಪನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ತಾರೆ. ವಾತಾವರಣ ಏನೋ ತುಂಬಾ ಚೆನ್ನಾಗಿರುತ್ತೆ. ಆದರೆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಮರ ಬಿದ್ದು ರಸ್ತೆ ಬ್ಲಾಕ್ ಆಗಿರುತ್ತೆ. ಡ್ರೈವರ್ ಜೋಸೆಫ್ಗೆ ಬೇರೆ ದಾರಿ ಕಾಣಲ್ಲ. ಮ್ಯಾಪ್ ನೋಡಿ ಕಾಡಿನ ಮಧ್ಯೆ ಇರೋ ಒಂದು ಹಳೆಯ ದಾರಿಯಲ್ಲಿ ಶಾರ್ಟ್ಕಟ್ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ. ಮಕ್ಕಳು ಕೂಡ ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಹೀಗೆ ಇವರು ಬಸ್ಸಲ್ಲಿ ನಿರ್ಜನವಾದ ಕತ್ತಲಾದ ಆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲದೆ ದಾರಿಯಲ್ಲಿ ಕೆಲವು ಅಸ್ಥಿಪಂಜರಗಳು ಕೂಡ ಕಾಣಿಸ್ತವೆ. ಹೀಗೆ ಇವರು ಮುಂದೆ ಹೋಗ್ತಾ ಇರಬೇಕಾದ್ರೆ ರಸ್ತೆಯ ಮಧ್ಯದಲ್ಲಿ ಒಂದು ಸತ್ತಿರೋ ಜಿಂಕೆ ಬಿದ್ದಿರುತ್ತೆ. ಇದರಿಂದ ಜೋಸೆಫ್ ಬಸ್ನ ನಿಲ್ಲಿಸಿ ಸತ್ತಿರೋ ಆ ಜಿಂಕೆಯನ್ನು ಸೈಡ್ಗೆ ಸರಿಸಿ ವಾಪಸ್ ಬರ್ತಾ ಇರಬೇಕಾದ್ರೆ ಅಲ್ಲೇ ಪೊದೆಯಲ್ಲಿ ಅವಿತು ಕುಳಿತಿದ್ದ ಒಬ್ಬ ವ್ಯಕ್ತಿ ಗನ್ನನ್ನು ಹಿಡ್ಕೊಂಡು ಜೋಸೆಫ್ಗೆ ಬೆದರಿಸ್ತಾನೆ. ಆ ವ್ಯಕ್ತಿಯ ಹೆಸರು ಪೆಡ್ರೋ ಅಂತ. ಅವನೊಬ್ಬ ಸೈಕೋ ಕಿಲ್ಲರು. ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಬಂದಿರ್ತಾನೆ. ಅವನು ಜೋಸೆಫ್ನ ಗನ್ ಪಾಯಿಂಟ್ನಲ್ಲಿ ಇಟ್ಕೊಂಡು ಬಸ್ಸನ್ನು ಹತ್ಕೊಳ್ತಾನೆ. ಹಾಗೆ ಬಸ್ಸನ್ನು ಹೈಜಾಕ್ ಮಾಡ್ತಾನೆ. ಈಗ ಬಸ್ ಕಂಟ್ರೋಲ್ ಪೂರ್ತಿ ಆ ಕಿಲ್ಲರ್ನ ಕೈಗೆ ಸಿಗುತ್ತೆ. ಇಲ್ಲಿಂದ ಈ ಕತೆ ತುಂಬಾ ಸೀರಿಯಸ್ ಆಗೋಕೆ ಶುರು ಆಗುತ್ತೆ. ಆ ವ್ಯಕ್ತಿಯನ್ನು ನೋಡಿದ ಕಾರ್ಲ್ಗೆ ಇವನನ್ನು ಎಲ್ಲೋ ನೋಡಿದ್ದೀನಿಲ್ಲ ಅಂತ ಅನ್ನಿಸ್ತಾ ಇರಬೇಕಾದ್ರೆ ಅವನಿಗೆ ಅವನ ತಂದೆ ಹೇಳಿರೋ ಮಾತುಗಳು ನೆನಪಾಗ್ತವೆ. ಇಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಕಾರ್ಲ್ ಅವನ ತಂದೆ ಫೋನ್ನಲ್ಲಿ ಒಬ್ಬ ವಾಂಟೆಡ್ ಲಿಸ್ಟಲ್ಲಿರೋ ವ್ಯಕ್ತಿನ ನೋಡಿ ಇವನ್ ಯಾರು ಡ್ಯಾಡ್ ಅಂತ ಕೇಳ್ತಾನೆ. ಅದಕ್ಕೆ ಕಾರ್ಲ್ನ ತಂದೆ ಇವನೊಬ್ಬ ಸೈಕೋ ಸೀರಿಯಲ್ ಕಿಲ್ಲರು, ಅವನ ಹೆಸರು ಪೆಡ್ರೋ ಅಂತ. ಆದರೆ ಅವನೀಗ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ. ಅಲ್ಲದೆ ಭಯಾನಕವಾದ ವಿಷಯ ಏನಂದರೆ ಈ ಕಿಲ್ಲರು ಬರೀ ಟೀನೇಜರ್ಸ್ ಮಕ್ಕಳನ್ನು ಸಾಯಿಸ್ತಾನೆ ಅಂತ ಹೇಳ್ತಾರೆ. ಸೊ ಅದೇ ವ್ಯಕ್ತಿನೇ ಇವಾಗ ಈ ಬಸ್ಸನ್ನು ಹೈಜಾಕ್ ಮಾಡಿರೋದು. ಸೀನ್ ಇವಾಗ ಪ್ರೆಸೆಂಟ್ಗೆ ಬಂದಾಗ ಕಾರ್ಲ್ ಆ ವ್ಯಕ್ತಿಯನ್ನು ನೋಡಿ ತುಂಬಾನೇ ಭಯ ಪಡ್ಕೊಂಡ್ಬಿಡ್ತಾನೆ. ಅಂದರೆ ಅವನ ಬೀಜಗಳು ಬಾಯಿಗೆ ಬಂದ್ಬಿಡ್ತವೆ. ಇವಾಗ ಆ ಕಿಲ್ಲರ್ ಪೆಡ್ರೋ ಬಸ್ಸನ್ನು ವೇಗವಾಗಿ ಓಡಿಸೋಕೆ ಹೇಳ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ಒಂದು ಕತ್ತಲಾದ ಸುರಂಗ ಸಿಗುತ್ತೆ. ಬಸ್ ಆ ಸುರಂಗದ ಒಳಗಡೆ ಹೋಗ್ತಾ ಇದ್ದಂತೆಯೇ ಇಂಜಿನ್ ಕೆಟ್ಟು ಹೋಗಿ ಬಸ್ ನಿಂತು ಬಿಡುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬಸ್ ಸ್ಟಾರ್ಟ್ ಆಗ್ತಾನೆ ಇರಲ್ಲ. ಇದರಿಂದ ಡ್ರೈವರ್ ಜೋಸೆಫ್ ಏನು ಸಂಚ್ ಮಾಡ್ತಾ ಇದ್ದಾನೆ ಅಂತ ಕಿಲ್ಲರ್ಗೆ ಕೋಪ ಬಂದು ಕ್ವೀನಿಗೆ ಗನ್ ಪಾಯಿಂಟನ್ನು ಇಟ್ಟು ಜೋಸೆಫ್ಗೆ ಬಸ್ಸನ್ನು ರಿಪೇರಿ ಮಾಡೋ ಅಂತ ಕೆಳಗಡೆ ಇಳಿಸ್ತಾನೆ. ಅದೇ ವೇಳೆಗೆ ಸುರಂಗದಲ್ಲಿದ್ದ ಲೈಟ್ಸ್ಗಳು ಇದ್ದಕ್ಕಿದ್ದಾಗೆ ಆಫ್ ಆಗಿಬಿಡ್ತವೆ. ಹೀಗಿರಬೇಕಾದ್ರೆ ಆ ಒಂದು ಗಾಢ ಕತ್ತಲಲ್ಲಿ ಏನೋ ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಅಲ್ಲದೆ ಏನೋ ಒಂದು ಕಪ್ಪು ಆಕೃತಿ ವೇಗವಾಗಿ ಓಡಿದಂತ ಹಾಗೆ ಅನಿಸುತ್ತೆ. ಈ ಕಡೆ ಬಸ್ಸಲ್ಲಿದ್ದ ಮಕ್ಕಳು ಕೂಡ ಭಯ ಪಡ್ತಾ ಇರ್ತಾರೆ. ಕಿಲ್ಲರ್ ಡ್ರೈವರ್ಗೆ ಹೇಳ್ತಾನೆ, ಹೋಗು ಮುಂದೆ ಹೋಗಿ ಅದೇನು ನೋಡು ಅಂತ ಅಂದಾಗ ಜೋಸೆಫ್ನು ಭಯ ಪಟ್ಕೊಂಡೆ ಕೈಯಲ್ಲಿ ಒಂದು ಟಾರ್ಚನ್ನು ಹಿಡ್ಕೊಂಡು ಮುಂದೆ ಹೋಗ್ತಾನೆ. ಹೀಗೆ ಡ್ರೈವರ್ ಮುಂದೆ ಬಂದಾಗ ಅವನಿಗೊಂದು ಭಯಾನಕವಾದ ವಿಚಿತ್ರ ಆಕೃತಿ ಕಾಣಿಸುತ್ತೆ. ಅದನ್ನು ನೋಡಿದ ಡ್ರೈವರು ಭಯದಿಂದ ಕಿರ್ಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಆ ವಿಚಿತ್ರ ಮಾನ್ಸ್ಟರ್ ಬಂದು ಜೋಸೆಫ್ನ ಮೇಲೆ ದಾಳಿ ಮಾಡುತ್ತೆ. ಆ ಪ್ರಾಣಿ ನೋಡೋಕೆ ಮನುಷ್ಯನ ಥರ ಇದ್ರೂ ಮುಖ ವಿಚಿತ್ರವಾಗಿರುತ್ತೆ, ಭಯಾನಕವಾಗಿರುತ್ತೆ. ದೊಡ್ಡ ಹಲ್ಲುಗಳು ಮತ್ತು ಉದ್ದನೆ ಉಗುರುಗಳಿರುತ್ತವೆ. ಕಣ್ಣು ಮಿಟಿಕಿಸೋದ್ರೊಳಗೇನೆ ಅದು ಜೋಸೆಫ್ನ ಕೊಂದು ಅಲ್ಲಿಂದ ಎಳ್ಕೊಂಡು ಹೋಗಿಬಿಡುತ್ತೆ. ಇದನ್ನು ನೋಡಿ ಕಿಲ್ಲರ್ಗೆ ತುಂಬಾನೇ ಭಯವಾಗಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ. ಆದರೆ ಅಲ್ಲಿ ಯಾರೂ ಇರಲ್ಲ. ಇದರಿಂದ ಅವನು ತಕ್ಷಣ ಬಸ್ ಒಳಗಡೆ ಓಡಿ ಬಂದು ಬಾಕಲ್ನ ಹಾಕೋತಾನೆ. ಇವಾಗ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಕಿಲ್ಲರ್ಗೆ ಅರ್ಥನೇ ಆಗ್ತಾ ಇಲ್ಲ ಹೊರಗಡೆ ಏನಿದೆ ಅಂತ. ಕಾರ್ ಮತ್ತು ಕ್ವೀನಿ ಅಳೋಕೆ ಶುರು ಮಾಡ್ತಾರೆ. ಕಿಲ್ಲರ್ ಅವರಿಗೆ ಬಾಯಿ ಮುಚ್ಕೋ ಅಂತ ಹೇಳ್ತಾನೆ. ನೋಲನ್ ಅದು ಪ್ರಾಣಿನ ಅಥವಾ ಮನುಷ್ಯನ ಅಂತ ಯೋಚಿಸ್ತಾ ಇರ್ತಾನೆ. ಕಿಲ್ಲರ್ ಬಸ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಕೀ ಇರಲ್ಲ. ಕೀ ಡ್ರೈವರ್ನ ಪಾಕೆಟಲ್ಲಿ ಉಳಿದೋಗ್ಬಿಟ್ಟಿರುತ್ತೆ. ಆದರೆ ಡ್ರೈವರ್ನ ನೋಡಿದರೆ ಆ ರಾಕ್ಷಸ ಎಳ್ಕೊಂಡು ಹೋಗ್ಬಿಟ್ಟಿದೆ. ಇವಾಗ ಬಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾರಾದರೂ ಹೋಗಿ ಡ್ರೈವರ್ನ ಬಾಡಿ ಹುಡುಕಿ ಕೀ ತರಲೇಬೇಕು.
ಆದರೆ ಕಿಲ್ಲರ್ ತಾನು ಹೋಗಿ ಕೀನ ತರೋಕೆ ರೆಡಿ ಇಲ್ಲ. ಆದ್ದರಿಂದ ಅವನು ಕಾರ್ಲನ್ನು ತೋರಿಸಿ ನೀನು ಹೋಗಂತ ಗನ್ನ ತೋರಿಸ್ತಾನೆ. ಕಾರ್ಲ್ ದಪ್ಪ ಇರೋದ್ರಿಂದ ಅವನಿಗೆ ಓಡೋಕ್ಕಾಗಲ್ಲ ಅಂತ ಅಳ್ತಾನೆ. ಈ ಟೈಮ್ನಲ್ಲಿ ಬೇಸ್ ಮುಂದೆ ಬರ್ತಾಳೆ. ನಾನು ಹೋಗ್ತೀನಿ ಅವನನ್ನು ಬಿಡಿ ಅಂತಾಳೆ. ನೋಲನ್ ಬೇಡ ಅಂದರೂ ಕೂಡ ಅವಳು ಕೇಳಲ್ಲ. ಇದು ತುಂಬಾ ಸಸ್ಪೆನ್ಸ್ ಇರುವಂಥ ಸೀನು. ಬೇಸ್ ಬಸ್ನ ಬಾಗಿಲು ತೆಗೆದು ಮೆಲ್ಲನೆ ಕತ್ತಲಲ್ಲಿ ಇಳಿತಾಳೆ. ಅವಳ ಕೈಯಲ್ಲಿ ಒಂದು ಚಿಕ್ಕ ಟಾರ್ಚ್ ಇರುತ್ತೆ. ಅವಳು ಜೋಸೆಫ್ನ ಬಾಡಿ ಎಲ್ಲಿರ್ಬೋದು ಅಂತ ಹುಡುಕ್ತಾ ಇರ್ತಾಳೆ. ಸ್ವಲ್ಪ ದೂರದಲ್ಲೇ ರಕ್ತದ ಕಲೆಗಳು ಕಾಣ್ತವೆ. ಅವಳು ಆ ರಕ್ತದ ಕಲೆಗಳನ್ನು ಹಿಂಬಾಲಿಸ್ಕೊಂಡು ಹೋದಾಗ ಜೋಸೆಫ್ನ ಅರ್ಧ ತಿಂದಿರೋ ಬಾಡಿ ಸಿಗುತ್ತೆ. ಅದು ನೋಡೋಕೆ ತುಂಬಾನೇ ಭಯಂಕರವಾಗಿರುತ್ತೆ. ಅವಳು ಭಯದಲ್ಲೇ ಅವನ ಜೇಬಿನಿಂದ ಕೀನ ತೆಗಿತಾಳೆ. ವಾಪಸ್ ಬರೋಕೆ ಅಂತ ತಿರುಗಿದಾಗ ಅವಳ ಟಾರ್ಚ್ ಲೈಟು ಆ ರಾಕ್ಷಸನ ಮೇಲೆ ಬೀಳುತ್ತೆ. ಇದರಿಂದ ಅವಳು ತುಂಬಾನೇ ಹೆದರ್ಕೊಂಡು ವಾಪಸ್ ಓಡಿ ಬಸ್ ಹತ್ರ ಬರ್ತಾಳೆ. ಇದನ್ನು ನೋಡಿದ ಬಸ್ ಒಳಗಿದ್ದ ಮಕ್ಕಳು ಮತ್ತು ಆ ಕಿಲ್ಲರು ನಡಿಗೆ ಹೋಗ್ತಾರೆ. ಬೇಸ್ ಹೇಗೋ ಮಾಡಿ ಕೀನ ತಗೊಂಡು ಬಸ್ಸಲ್ಲಿ ಬರ್ತಾಳೆ. ಇವಾಗ ಆ ಕಿಲ್ಲರು ರೇಗಿ ಅನ್ನೋ ಹುಡುಗನಿಗೆ ಬಸ್ಸನ್ನು ಸ್ಟಾರ್ಟ್ ಮಾಡೋಕೆ ಹೇಳ್ತಾನೆ. ರೇಗಿನೂ ಕೂಡ ಟ್ರೈ ಮಾಡ್ತಾನೆ. ಆದರೆ ಬಸ್ಸು ಮೊದಲೇ ಕೆಟ್ಟೋಗಿರುತ್ತೆ. ಇದರಿಂದ ಆ ಕಿಲ್ಲರು ನೀನು ಬಸ್ಸನ್ನು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಗನೇ ಇವರೆಲ್ಲರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆದರೆ ರೇಗಿ ಅವನ ಯಾವುದೇ ಮಾತಿಗೆ ಭಯಪಡದೆ ಅವನಿಗೆ ಎದುರು ಮಾತಾಡ್ತಾ ಇರ್ತಾನೆ. ಇದೇ ವೇಳೆಗೆ ನೋಲನ್ನು ಆ ಕಿಲ್ಲರ್ನ ತಳ್ಳಿ ಕೆಳಗಡೆ ಬೀಳಿಸ್ತಾನೆ. ಕಿಲ್ಲರ್ ಕೆಳಗಡೆ ಬೀಳ್ತಾ ಇದ್ದಂಗೆ ರೇಗಿ ಅವನ ಕೈಲಿದ್ದ ಗನ್ನ ತಗೊಂಡು ಅದೇ ಕಿಲ್ಲರ್ಗೆ ಪಾಯಿಂಟ್ ಮಾಡ್ತಾನೆ. ಆದರೆ ಆ ಕಿಲ್ಲರು ರೇಗಿನ ನೋಡಿ ನಗೋಕೆ ಸ್ಟಾರ್ಟ್ ಮಾಡಿ ಹೇಳ್ತಾನೆ, ನಿನ್ನ ಕೈಯಲ್ಲಿ ನನ್ನ ಸಾಯಿಸೋಕ್ಕಾಗಲ್ಲ, ಯಾಕಂದರೆ ಶೂಟ್ ಮಾಡೋಕ್ಕೆ ತುಂಬನೇ ಧೈರ್ಯ ಬೇಕು, ಅದು ನಿನ್ನ ಒಳಗಡೆ ಇಲ್ವೇ ಇಲ್ಲ ಅಂತ ಹೇಳಿದಾಗ ರೇಗಿಗೆ ಕೋಪ ಬಂದು ಏನಾದರೂ ಮಾಡ್ತಾನೆ ಅಂತ ಅನ್ನೋವಾಗ ಹೊರಗಿನಿಂದ ಏನೋ ವಿಚಿತ್ರವಾದ ಶಬ್ದ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಲ್ಲರೂ ಹೆದರ್ಕೊಂಡು ಡಿಸ್ಟ್ರಾಕ್ಟ್ ಆಗ್ತಾರೆ. ಇದೇ ಚಾನ್ಸ್ ತಗೊಂಡು ಕಿಲ್ಲರು ರೇಗಿ ಕೈಯಲ್ಲಿದ್ದ ಗನ್ನ ವಾಪಸ್ಸು ತಾನೇ ತಗೊಂಡ್ಬಿಡ್ತಾನೆ. ಹಾಗೆ ಆ ಮಾನ್ಸ್ಟರು ಬಸ್ನ ಮೇಲೆ ಬಂದ್ಬಿಡುತ್ತೆ. ಎಲ್ಲರೂ ತುಂಬಾನೇ ಹೆದರ್ಕೋತಾ ಇರ್ತಾರೆ. ಅಲ್ಲದೆ ಕಿಲ್ಲರ್ಗೆ ಭಯವಾಗಿ ಅವನು ಹೊರಗಡೆ ಬಂದು ಅದನ್ನು ಸಾಯಿಸಬೇಕು ಅಂತ ಹುಡುಕ್ತಾ ಇರಬೇಕಾದ್ರೆ ಸಡನ್ ಆಗಿ ಆ ಕ್ರಿಯೇಚರು ಕಿಲ್ಲರ್ನ ಮೇಲೆ ಅಟ್ಯಾಕ್ ಮಾಡಿ ಅವನ ರುಂಡವನ್ನು ಕಡೆದು ಹಾಕಿಬಿಡುತ್ತೆ. ಇದನ್ನು ನೋಡಿದ ಮಕ್ಕಳು ಪೂರ್ತಿ ಶಾಕ್ ಆಗ್ತಾರೆ. ಅಲ್ಲದೆ ಪೂರ್ತಿ ಹೆದರ್ಕೊಂಡು ಬಿಡ್ತಾರೆ. ಯಾಕಂದರೆ ಆ ಮಾನ್ಸ್ಟರು ಕಿಲ್ಲರ್ನ ರುಂಡವನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿರುತ್ತೆ. ಅಲ್ಲದೆ ಅದರ ಪೂರ್ತಿ ರೂಪವನ್ನು ಮಕ್ಕಳು ನೋಡಿ ಅವರ ಕೈಕಾಲುಗಳೇ ಆಡ್ತಾ ಇರಲ್ಲ. ಯಾಕಂದರೆ ಅಷ್ಟು ಭಯಾನಕವಾದ ರಾಕ್ಷಸ ಅದಾಗಿರುತ್ತೆ. ನಂತರ ಮಕ್ಕಳು ಭಯದಿಂದ ಬಸ್ಸನ್ನು ಲಾಕ್ ಮಾಡಿ ಒಳಗಡೆ ಟೆನ್ಷನ್ನಲ್ಲಿ ಇರ್ತಾರೆ. ಹೀಗಿರಬೇಕಾದ್ರೆ ಮತ್ತೆ ವಿಚಿತ್ರವಾದ ಶಬ್ದಗಳು ಬರೋಕೆ ಸ್ಟಾರ್ಟ್ ಆಗ್ತವೆ. ಬಸ್ನ ಲೈಟ್ಸ್ಗಳು ಆನ್ ಆಫ್ ಆಗ್ತಾ ಇರಬೇಕಾದ್ರೆ ನಿಧಾನವಾಗಿ ಆ ರಾಕ್ಷಸ ಡೋರನ್ನು ಒಡೆದು ಒಳಗಡೆ ಬರುತ್ತೆ. ಅದರ ಉಗುರುಗಳು ಮತ್ತು ಅದರ ವಿಚಿತ್ರವಾದ ಭಯಾನಕ ರೂಪವನ್ನು ನೋಡಿ ಮಕ್ಕಳಂತೂ ಪೂರ್ತಿಯಾಗಿ ಹೆದರ್ಕೊಂಡು ಬಿಡ್ತಾರೆ. ಅಲ್ಲದೆ ಆ ರಾಕ್ಷಸ ಇವರನ್ನು ಸಾಯಿಸೋಕೆ ಅಂತ ಬರ್ತಾ ಇರುತ್ತೆ. ಮಕ್ಕಳು ಕೂಡ ಹೆದರ್ಕೊಂಡು ಹಿಂದೆ ಇರುವ ಎಮರ್ಜೆನ್ಸಿ ಡೋರನ್ನು ತೆರೆಯೋಕೆ ನೋಡ್ತಾರೆ. ಆದರೆ ಡೋರು ಓಪನ್ನೇ ಆಗ್ತಾ ಇರಲ್ಲ. ಇನ್ನೇನೋ ಆ ಮಾನ್ಸ್ಟರ್ ಇವರನ್ನು ಸಾಯಿಸಬೇಕು ಅನ್ನೋವಾಗ ಇವರ ಹತ್ರ ಇದ್ದ ಟಾರ್ಚ್ನ ಬೆಳಕು ಆ ಮಾನ್ಸ್ಟರ್ ಮೇಲೆ ಬೀಳುತ್ತೆ. ಟಾರ್ಚ್ನ ಬೆಳಕು ಮಾನ್ಸ್ಟರ್ ಮೇಲೆ ಬೀಳ್ತಾ ಇದ್ದಂಗೆ ಆ ಮಾನ್ಸ್ಟರು ಬೆಳಕಿಗೆ ಭಯಪಡ್ತಾ ಹಿಂದೆ ಸರಿತಾ ಇರುತ್ತೆ. ಇದನ್ನು ಗಮನಿಸಿದ ಮಕ್ಕಳು ಅದರ ಮುಖಕ್ಕೆ ಟಾರ್ಚ್ನ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರಿಗೆ ಡೋರ್ನ ಓಪನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಬಸ್ನ ಡೋರು ಕೂಡ ಓಪನ್ ಆಗಿಬಿಡುತ್ತೆ. ಮಕ್ಕಳೆಲ್ಲ ಬೇಗನೆ ಬಸ್ಸಿಂದ ಇಳಿದು ಅಲ್ಲಿಂದ ಓಡೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಓಡ್ತಾ ಆ ಸುರಂಗದಲ್ಲಿದ್ದ ಒಂದು ಬಂಕರ್ನಲ್ಲಿ ಬರ್ತಾರೆ. ಬಂಕರ್ನಲ್ಲಿ ಒಂದು ರೂಮ್ ಇರುತ್ತೆ. ಆ ರೂಮಲ್ಲಿ ಆ ಜಾಗದ ಬಗ್ಗೆ ಪೂರ್ತಿ ಮ್ಯಾಪೇ ಇರುತ್ತೆ. ಮ್ಯಾಪ್ನ ನೋಡಿದ ಇವರಿಗೆ ಗೊತ್ತಾಗುತ್ತೆ ಇದು ಒಂದು ಮಿಲಿಟರಿ ಬೇಸ್ ಅಂತ. ಇದರಿಂದ ಮಕ್ಕಳಿಗೆ ಅರ್ಥ ಆಗುತ್ತೆ ಇದು ಒಂದು ಮಿಲಿಟರಿ ಬೇಸ್ ಆಗಿದೆ ಅಂದರೆ ಇಲ್ಲಿ ಲೈಟ್ಸ್ ಹಾಗೂ ಕಂಟ್ರೋಲ್ ಪ್ಯಾನಲ್ ಇದ್ದೇ ಇರುತ್ತೆ ಅಂತ. ಇದರಿಂದ ಮಕ್ಕಳೆಲ್ಲರೂ ಸೇರಿ ಒಂದು ಪ್ಲಾನನ್ನು ಮಾಡ್ತಾರೆ. ಏನಂದರೆ ನಾವಿಲ್ಲಿಂದ ಹೊರಗಡೆ ಹೋಗಬೇಕು ಅಂದರೆ ಮೊದಲು ನಾವು ಲೈಟ್ಸ್ಗಳನ್ನು ಆನ್ ಮಾಡಬೇಕು. ಯಾಕಂದರೆ ಆ ಮಾನ್ಸ್ಟರು ಬೆಳಕಿಗೆ ಹೆದರುತ್ತೆ ಅಂತ ಅವರಿಗೆ ಇವಾಗ ಗೊತ್ತಾಗಿರುತ್ತೆ. ನೋಲನ್ ಮತ್ತು ಬೇಸು ಮ್ಯಾಪ್ನ ಸಹಾಯದಿಂದ ಕಂಟ್ರೋಲ್ ಪ್ಯಾನಲ್ನ ಹುಡುಕಬೇಕು ಅಂತ ಅಲ್ಲಿಂದ ಅವರು ಹೋಗ್ತಾರೆ. ಈ ಕಡೆ ಉಳಿದವರು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಕ್ವಿನಿ ಹೇಳ್ತಾಳೆ ನನಗೆ ಅರ್ಜೆಂಟಾಗಿ ಟಾಯ್ಲೆಟ್ಗೆ ಹೋಗಬೇಕು ಅಂತ. ಆದರೆ ಅವಳಿಗೆ ಒಬ್ಳಿಗೆ ಹೋಗೋಕ್ಕೆ ತುಂಬಾ ಭಯ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವಳು ಜೊತೆಗೆ ರೇಗಿನ ಕರ್ಕೊಂಡು ಹೋಗ್ತಾಳೆ. ಹೀಗೆ ಅವಳು ತನ್ನ ಕೆಲಸವನ್ನು ಮುಗಿಸ್ತಾ ಇರ್ತಾಳೆ. ಅದಕ್ಕೆ ರೇಗಿನೂ ಕೂಡ ಈ ಕಡೆ ತಿರ್ಕೊಂಡು ನಿಂತಿರ್ತಾನೆ. ತುಂಬಾನೇ ಸಮಯ ಆದರೂ ಕ್ವಿನ್ನಿ ಬರೋದೇ ಇಲ್ಲ. ಇದರಿಂದ ರೇಗಿ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಅಲ್ಲಿ ಕ್ವಿನ್ನಿ ಇರೋದೇ ಇಲ್ಲ. ಇದರಿಂದ ರೇಗಿ ಭಯದಲ್ಲಿ ಕಾರ್ನ ಕರೆದು ಇಬ್ರು ಸೇರಿ ಜೋರಾಗಿ ಕಿರ್ಚುತ್ತಾ ಕ್ವೀನಿನ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಹೀಗೆ ಇಬ್ರು ಹುಡುಕ್ತಾ ಇರಬೇಕಾದ್ರೆ ಒಂದು ಜಾಗಕ್ಕೆ ಬಂದು ನೋಡಿದಾಗ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಕ್ವೀನಿ ಏನೋ ಕಾಣಿಸ್ತಾ ಇದ್ದಾಳೆ. ಆದರೆ ಅವಳ ಮೇಲೆ ಆ ಮಾನ್ಸ್ಟರ್ ಬಿದ್ದು ಅವಳನ್ನು ಇನ್ನೇನು ತಿನ್ನಬೇಕು ಅನ್ನೋವಾಗ ರೇಗಿ ಮುಂದೆ ಬಂದು ಆ ಮಾನ್ಸ್ಟರ್ನ ಮುಖಕ್ಕೆ ಬೆಂಕಿ ಹಿಡಿತಾ ಅದನ್ನು ಹಿಂದೆ ತಳ್ತಾನೆ. ಆಗ ಕಾರ್ಲ್ ಬೇಗನೆ ಕ್ವೀನಿನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಇಲ್ಲಿ ರೇಗಿ ಕೈಯಲ್ಲಿದ್ದ ಬೆಂಕಿಯನ್ನು ಆ ಮಾನ್ಸ್ಟರ್ ಕೆಳಗೆ
ಕೆಳಗೆ ಬೀಳಿಸಿ ಅವನನ್ನು ತಿನ್ನೋದಕ್ಕೆ ಅಂತ ಹೋಗ್ತಾ ಇರುತ್ತೆ. ಅಲ್ಲದೆ ಆ ಮಾನ್ಸ್ಟರ್ ಬಾಯಿಂದ ವಿಚಿತ್ರವಾದ ರಕ್ತ ರೇಗಿ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಇದನ್ನು ನೋಡಿದ ಕಾರ್ಲ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಇನ್ನೇನೋ ಆ ಮಾನ್ಸ್ಟರ್ ರೇಗಿನ ತಿಂದೇ ಬಿಡ್ತು ಅನ್ನೋವಾಗ ಸಡನ್ ಆಗಿ ಅಲ್ಲಿದ್ದ ಎಲ್ಲ ಲೈಟ್ಸ್ಗಳು ಆನ್ ಆಗಿ ಬಿಡ್ತವೆ. ಇದರಿಂದ ಮಾನ್ಸ್ಟರು ಬೆಳಕಿಗೆ ಹೆದರಿ ರೇಗಿನ ಬಿಟ್ಟು ಅಲ್ಲಿಂದ ಓಡಿ ಹೋಗಿ ಬಿಡುತ್ತೆ. ಆ್ಯಂಡ್ ಇವರಿಗೆ ಅರ್ಥ ಆಗುತ್ತೆ ಇವರ ಫ್ರೆಂಡ್ಸ್ ಆದ ನೋಲನ್ ಮತ್ತು ಬೇಸ್ಗೆ ಕಂಟ್ರೋಲ್ ಪ್ಯಾನಲ್ ಸಿಕ್ಕಿದೆ ಅಂತ. ಯಾಕಂದರೆ ಲೈಟ್ಸ್ ಆನ್ ಮಾಡಿದ್ದು ಇವರೇ ಆಗಿರ್ತಾರೆ. ನಂತರ ನೋಲನ್ ಮತ್ತು ಬೇಸ್ಗೆ ಅಲ್ಲಿ ಒಂದು ರೂಮ್ ಸಿಗುತ್ತೆ. ಆ ಒಂದು ರೂಮಲ್ಲಿ ಇವರಿಗೆ ಒಂದು ಅಸ್ಥಿಪಂಜರ ಕಾಣಿಸುತ್ತೆ. ಹಾಗೆ ಅಲ್ಲಿ ತುಂಬಾ ನೋಟ್ಸ್ಗಳು ಮತ್ತು ಇನ್ಫಾರ್ಮೇಷನ್ಗಳೆಲ್ಲ ಸಿಗುತ್ತೆ. ಆ್ಯಂಡ್ ಅವೆಲ್ಲವೂ ಕೇವಲ ಮಾನ್ಸ್ಟರ್ ಬಗ್ಗೆ ಬರೆದಂಥ ನೋಟ್ಸ್ಗಳೇ ಆಗಿರುತ್ತೆ. ಇದನ್ನು ನೋಡಿದ ಅವರಿಗೆ ಯಾರೋ ಈ ಕ್ರಿಯೇಚರ್ ಮೇಲೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಆದರೆ ಅಷ್ಟೆಲ್ಲ ರಿಸರ್ಚ್ ಮಾಡಿದ್ರು ಕೊನೆಗೆ ಆ ಕ್ರಿಯೇಚರ್ನ ಹೊಡೆಯೋಕ್ಕಾಗದೆ ಅಲ್ಲೇ ಸತ್ತೋಗಿದ್ದಾರೆ ಅನ್ನೋದು ಇವರಿಗೆ ಅರ್ಥ ಆಗುತ್ತೆ. ಆದರೆ ಇವರಿಗೆ ಇದೆಲ್ಲ ಇಂಪಾರ್ಟೆಂಟೇ ಅಲ್ಲ. ಯಾಕಂದರೆ ಅವರಿಗೆ ಮೊದಲು ಇಲ್ಲಿಂದ ಹೊರಗಡೆ ಹೋದರೆ ಸಾಕಾಗಿರುತ್ತೆ. ಸೊ ಅದಕ್ಕೆ ಅವರು ಅದನ್ನೆಲ್ಲ ಅಲ್ಲೇ ಬಿಟ್ಟು ಅಲ್ಲಿಂದ ಮುಂದೆ ಹೊರಡ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಮುಂದೆ ಯಾರು ಬರ್ತಿದ್ದಾರೆ ಅಂತ ಅನಿಸುತ್ತೆ. ಆ ಮಾನ್ಸ್ಟರೇ ಬಂತು ಅಂತ ಭಯ ಪಟ್ಕೊತಾ ಇರಬೇಕಾದ್ರೆ ನೋಡ್ತಾರೆ ಅದು ಮಾನ್ಸ್ಟರ್ ಅಲ್ಲ, ಅವರ ಫ್ರೆಂಡ್ಸೇ ಆಗಿರ್ತಾರೆ. ಮತ್ತೆ ಇವರೆಲ್ಲರೂ ಒಂದಾಗಿ ತುಂಬಾ ಖುಷಿ ಆಗ್ತಾರೆ. ಆದರೆ ಆ ಖುಷಿ ಅಲ್ಲೇ ಮಾಯವಾಗಿಬಿಡುತ್ತೆ. ಯಾಕಂದರೆ ಕ್ವೀನ್ನ ಕುತ್ತಿಗೆಯಲ್ಲಿ ತುಂಬಾ ದೊಡ್ಡದಾದ ಗಾಯ ಆಗಿಬಿಟ್ಟಿರುತ್ತೆ. ಅಲ್ಲದೆ ಆ ಗಾಯದಿಂದ ತುಂಬಾ ರಕ್ತ ಹೊರಬರ್ತಾ ಇರುತ್ತೆ. ಇದನ್ನು ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ಇದು ಆವಾಗಲೇ ಮಾನ್ಸ್ಟರು ಕ್ವೀನ್ಗೆ ಕಚ್ಚಿರುವಂಥ ಗಾಯ. ಇವಾಗ ಕ್ವೀನ್ ಕೂಡ ಅದರಿಂದ ಇನ್ಫೆಕ್ಟ್ ಆಗಿಬಿಟ್ಟಿದ್ದಾಳೆ. ಸೊ ಅದಕ್ಕೆ ಕೆಲವರು ಹೇಳ್ತಾರೆ ಕ್ವೀನನ್ನು ಇಲ್ಲೇ ಬಿಟ್ಟು ಹೋಗಬೇಕು ಅಂತ. ಆದರೆ ಅವರು ಆ ರೀತಿ ಮಾಡಲ್ಲ, ಕ್ವೀನ್ನ ಜೊತೆಲೇ ಇಟ್ಕೋತಾರೆ. ಹಾಗೆ ಇವಳಿಗೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂತ ವಾಪಸ್ಸು ಆ ರಿಸರ್ಚ್ ರೂಮ್ಗೆ ಹೋಗ್ತಾರೆ. ನಂತರ ಅಲ್ಲಿ ಇದ್ದಂಥ ನೋಟ್ಸ್ಗಳಲ್ಲಿ ಒಂದು ಬುಕ್ನ ತಗೊಂಡು ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಹುಡುಗನ ಕಥೆ ಆಗಿರುತ್ತೆ. ಆ ಹುಡುಗ ಮತ್ತು ಅವನ ತಂಗಿ ಇಬ್ಬರು ಸೇರಿಕೊಂಡು ಹೊಸ ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಈ ಮಿಲಿಟರಿ ಬೇಸ್ಗೆ ಬರ್ತಾರೆ. ಆ ಹುಡುಗ ಅಂದರೆ ಈ ಕಥೆ ಬರೆದಂಥ ವ್ಯಕ್ತಿ ಮ್ಯಾಪನ್ನು ನೋಡ್ತಾ ಹಿಂದೆ ಉಳಿತಾನೆ. ಆದರೆ ಅವನ ತಂಗಿ ಮುಂದೆ ಹೋಗ್ತಾ ಸುರಂಗದ ಹತ್ರ ಬರ್ತಾ ಇದ್ದಂಗೆ ಏನನ್ನು ನೋಡಿ ಶಾಕ್ ಆಗಿ ಭಯದಿಂದ ನಿಂತಿರ್ತಾಳೆ. ಯಾವಾಗ ಆ ಹುಡುಗ ಅವಳನ್ನು ನೋಡ್ತಾನೋ ಅವಾಗ ತುಂಬಾನೇ ಲೇಟ್ ಆಗಿಬಿಟ್ಟಿರುತ್ತೆ. ಆ ಸುರಂಗದಿಂದ ಕಿರುಚಾಡ್ತಾ ಇರೋ ಸೌಂಡು ಕೇಳಿಸ್ತಾ ಇರುತ್ತೆ. ಇದರಿಂದ ಅವನು ಹೆದರ್ಕೊಂಡು ತನ್ನ ತಂಗಿಯನ್ನ ಕಾಪಾಡೋದನ್ನ ಬಿಟ್ಟು ಅಲ್ಲಿಂದ ಓಡಿ ಹೋಗಿ ಬಿಡ್ತಾನೆ. ಆ್ಯಂಡ್ ಇದು ಅದೇ ಸೀನ್ ಆಗಿದೆ ಮೂವಿಯ ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ವು ಅಲ್ವಾ. ಸೊ ಹುಡುಗ ಏನೋ ಅಲ್ಲಿಂದ ತಪ್ಪಿಸಿಕೊಂಡ. ಹೀಗೆ ವರ್ಷಗಳು ಕಳೀತವೆ. ಆದರೆ ಯಾವಾಗಲೂ ಆ ವ್ಯಕ್ತಿಯ ತಲೆಯಲ್ಲಿ ಒಂದೇ ಚಿಂತೆ ಕಾಡ್ತಾನೆ ಇರುತ್ತೆ. ಏನಂದರೆ ಅವನ ಒಂದು ಬೇಜವಾಬ್ದಾರಿಯಿಂದ ಅವನ ತಂಗಿ ಸತ್ತೋದ್ಲು ಅಂತ. ಅದಕ್ಕೆ ಅವನು ತಂಗಿಯನ್ನು ಕೊಂದ ಆ ಕ್ರಿಯೇಚರ್ನ ಮೇಲೆ ರಿವೆಂಜ್ನ ತಗೋಬೇಕು ಅಂತ ಅಲ್ಲಿಗೆ ವಾಪಸ್ ಬಂದು ಅದರ ಮೇಲೆ ರಿಸರ್ಚ್ ಮಾಡ್ತಾನೆ. ಅದರ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡು ಪ್ಲ್ಯಾನನ್ನು ಮಾಡ್ತಾನೆ. ಆ ಕ್ರಿಯೇಚರ್ನ ಸಾಯಿಸಬೇಕು ಅಂತಾನೆ ಒಂದು ಲೈಟ್ ಮಿಷನನ್ನು ರೆಡಿ ಮಾಡ್ತಾನೆ. ಇನ್ನೇನು ಎಲ್ಲ ಮುಗೀತು. ಆ ಕ್ರಿಯೇಚರ್ನ ಸಾಯಿಸಬೇಕು ಅಂತ ಇರಬೇಕಾದ್ರೆ ಆ ಕ್ರಿಯೇಚರ್ಗೆ ಈ ವ್ಯಕ್ತಿ ಇರುವಂಥ ಜಾಗ ಗೊತ್ತಾಗಿ ಅವನನ್ನು ಅದು ಸಾಯಿಸ್ಬಿಡುತ್ತೆ. ಹಾಗೆ ಆ ನೋಟ್ಸಿಂದ ಇವರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆ ಕ್ರಿಯೇಚರ್ ಯಾರ ರಕ್ತವನ್ನು ಕುಡಿದಿರುತ್ತೋ ಅವರನ್ನು ಸಾಯಿಸದೆ ಬಿಡ್ತಾನೆ ಇರಲ್ಲ. ಸೊ ಆಲ್ರೆಡಿ ಅದು ಕ್ವೀನನ್ನು ಕಚ್ಚಿ ಗಾಯ ಮಾಡಿ ಅವಳ ರಕ್ತವನ್ನು ಕುಡಿದಿರುತ್ತೆ. ಅಂದರೆ ಅದು ಇವಾಗ ಕ್ವೀನನ್ನು ಸಾಯಿಸೋಕೆ ಬಂದೇ ಬರುತ್ತೆ ಅಂತ ಇವರಿಗೆ ಗೊತ್ತಾಗುತ್ತೆ. ಅಲ್ಲದೆ ಇವಾಗ ಕ್ವೀನು ಡೇಂಜರ್ ಝೋನಲ್ಲಿದ್ದಾಳೆ. ಸೊ ಅದಕ್ಕೆ ಇವರೆಲ್ಲರೂ ಕ್ವೀನನ್ನು ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಪ್ಲ್ಯಾನನ್ನು ಮಾಡಿ ಸತ್ತಂತ ಆ ವ್ಯಕ್ತಿಯ ಕೆಲಸವನ್ನು ನಾವು ಪೂರ್ತಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆಗ ಕ್ವಿನಿ ಬೇಡ, ನನ್ನೊಬ್ಬಳಿಗಾಗಿ ನೀವೆಲ್ಲರೂ ತೊಂದರೆಗೊಳಗಾಗೋದು ಬೇಡ ಅಂತಾಳೆ. ಆದರೆ ಅವಳ ಫ್ರೆಂಡ್ಸು ತುಂಬಾ ಒಳ್ಳೆಯವರಾಗಿರ್ತಾರೆ. ಅದಕ್ಕೆ ಅವಳ ಫ್ರೆಂಡ್ಸು ಡೋಂಟ್ ವರಿ, ನಾವೆಲ್ಲರೂ ಇಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರೂ ಹಗ್ ಮಾಡ್ತಾರೆ. ನಂತರ ಎಲ್ಲರೂ ಸೇರಿಕೊಂಡು ಪ್ಲ್ಯಾನನ್ನು ಮಾಡ್ತಾರೆ. ಹಾಗೆ ಆ ವ್ಯಕ್ತಿ ಮಾಡಿದ ಮಿಷನ್ನ ರಿಪೇರಿ ಮಾಡಿ ಕೊನೆಗೆ ಅದನ್ನು ವರ್ಕ್ ಆಗೋ ಥರ ರೆಡಿನೂ ಮಾಡ್ತಾರೆ. ಇದರಿಂದ ಅವರು ಖುಷಿ ಆಗ್ತಾರೆ. ಆದರೆ ಇನ್ನೂ ಕೆಲಸ ಮುಗ್ದಿರೋದಿಲ್ಲ. ಯಾಕಂದರೆ ಆ ಮಾನ್ಸ್ಟರ್ನ ಈ ಲೈಟ್ ಮಿಷನ್ನ ಮುಂದೆ ತರಬೇಕಾಗಿರುತ್ತೆ. ಅದಕ್ಕೆ ಅಂತಾನೆ ಒಂದು ಬಲೆಯನ್ನ ಮಾಡ್ತಾರೆ. ಕ್ವೀನ್ನ ರಕ್ತದ ಬಟ್ಟೆಯನ್ನ ಒಂದು ಜಾಗದಲ್ಲಿ, ಅಂದ್ರೆ ಆ ಮಿಷನ್ನ ಲೈಟ್ ಬೀಳುವಂತ ಜಾಗದಲ್ಲಿ ಇಡ್ತಾರೆ. ಹಾಗೆ ಸ್ವಲ್ಪ ದೂರದಲ್ಲಿ ಕ್ವೀನಿನ ನಿಲ್ಲಿಸ್ತಾರೆ. ಸೊ ಅದು ಎಕ್ಸಾಕ್ಟ್ ಟ್ರ್ಯಾಪ್ ಅಲ್ಲಿ ಬಂದು ನಿಲ್ತಾ ಇದ್ದಂಗೆನೆ ಇವರು ಲೈಟ್ ಅನ್ನ ಆನ್ ಮಾಡಿ ಅದನ್ನ ಸಾಯಿಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ನಂತರ ಇವರ ಪ್ಲಾನ್ ಪ್ರಕಾರನೇ ಆ ಮಾನ್ಸ್ಟರ್ನು ಕೂಡ ಅಲ್ಲಿಗೆ ಬರುತ್ತೆ. ಹಾಗೆ ಸ್ಪಾಟ್ ಅಲ್ಲಿ ಇದ್ದ ಕ್ವೀನಿಯ ಬಟ್ಟೆಯನ್ನು ಕೂಡ ಅದು ಮೂಸ್ತಾನೆ ಇರುತ್ತೆ. ಸೊ ಇದೇ ಎಕ್ಸಾಕ್ಟ್ ಟೈಮ್ಗೆ ನೋಲನು ಲೈಟ್ನ ಆನ್ ಮಾಡಬೇಕಾಗಿರುತ್ತೆ. ಆದರೆ ಲೈಟು ಆನೇ ಆಗಲ್ಲ. ಯಾಕಂದರೆ ಲೈಟ್ ಆನ್ ಮಾಡಬೇಕಿದ್ದ ಟ್ರಿಗರು
ಜಾಮ್ ಆಗಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಸೊ ಇದರಿಂದ ಆ ಮಾನ್ಸ್ಟರು ಕ್ವೀನಿನ ಹುಡುಕ್ತಾ ಅವಳ ಹತ್ರ ಬಂದೇ ಬಿಡುತ್ತೆ. ಇನ್ನೇನು ಕ್ವೀನಿನ ತಿನ್ನಬೇಕು ಅನ್ನೋವಾಗ ಅದೇ ವೇಳೆಗೆ ಲೈಟ್ನ ಆನ್ ಮಾಡಿಬಿಡ್ತಾರೆ. ತುಂಬಾನೇ ಬೆಳಕು ಅದ್ರ ಮೇಲೆ ಬೀಳ್ತಾ ಇದ್ದಂಗೆನೆ ಅದು ಕ್ವೀನಿನ ಬಿಟ್ಟು ಬಿಡುತ್ತೆ. ಸೊ ಇದೇ ಟೈಮಲ್ಲಿ ಕ್ವೀನಿ ಮತ್ತು ಬೇಸು ಅದರಿಂದ ಓಡಿ ಟನ್ನಲಿಂದ ಹೊರಗಡೆ ಬರ್ತಾರೆ. ಈ ಕಡೆ ಕಾರ್ಲು ಆ ಮಾನ್ಸ್ಟರ್ ಬೆನ್ನಿಗೆ ಚಾಕುನ ಹಾಕ್ತಾನೆ. ಆದ್ರೆ ಅದರಿಂದ ಆ ಮಾನ್ಸ್ಟರ್ಗೆ ಏನು ಆಗೋದೇ ಇಲ್ಲ. ಈ ಕಡೆ ಕ್ವೀನ್ ಮತ್ತೆ ಬೇಸು ಟನ್ನಲಿಂದ ಹೊರಗಡೆ ಬಂದು ನೋಡ್ತಾರೆ. ಆ ಮಾನ್ಸ್ಟರು ಓಡ್ತಾ ಓಡ್ತಾ ಇವರನ್ನ ಹಿಂಬಾಲಿಸ್ಕೊಂಡು ಕ್ವೀನಿನ ತಿನ್ನೋದಕ್ಕೆ ಅಂತ ಅವಳು ಇರೋ ಕಡೆನೆ ಓಡ್ ಬಂದ್ಬಿಟ್ಟಿರುತ್ತೆ. ಅಂಡ್ ಅದು ಟನ್ನಲಿಂದ ಹೊರಗಡೆ ಹೋಗಕ್ ಆಗ್ತಾ ಇರಲ್ಲ, ಯಾಕಂದ್ರೆ ಅಲ್ಲಿ ಬೆಳಕಿರುತ್ತೆ. ಅದನ್ನ ನೋಡಿದ ಅವರಿಬ್ರು ತುಂಬಾನೇ ಭಯದಿಂದ ನಡಕ್ತಾ ಇರ್ತಾರೆ. ಅಂಡ್ ಇದೇ ವೇಳೆಗೆ ಆ 3 ಜನ ಫ್ರೆಂಡ್ಸು ಕೈಯಲ್ಲಿ ಬೆಂಕಿಯನ್ನ ಹಿಡ್ಕೊಂಡು ಬಂದು ಹಿಂದೆಯಿಂದ ಬಂದು ಆ ಮಾನ್ಸ್ಟರ್ಗೆ ಬೆಂಕಿ ಹಚ್ಚಿ ಟನ್ನಲಿಂದ ಹೊರಗಡೆ ಓಡಿ ಬಂದ್ಬಿಡ್ತಾರೆ. ಹಾಗೆ ಆ ಮಾನ್ಸ್ಟರು ಬೆಂಕಿಯಿಂದ ಸುಟ್ಟೋಗ್ಬಿಡುತ್ತೆ. ಅಂಡ್ ಫೈನಲಿ ಇವರ ಪ್ಲಾನ್ ವರ್ಕ್ ಆಗುತ್ತೆ. ಸೊ ಎಲ್ಲ ಗೆಳೆಯರು ಸೇರ್ಕೊಂಡು ಆ ಮಾನ್ಸ್ಟರ್ನ ಸುಟ್ಟು ಸಾಯಿಸ್ಬಿಡ್ತಾರೆ. ಇದರಿಂದ ಅವರು ತುಂಬಾನೇ ಖುಷಿ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಿಂದ ನಾವು ಕಲಿಬೇಕಾಗಿರೋದೇನೆಂದ್ರೆ ಧೈರ್ಯ ಒಂದು ಇದ್ರೆ ಎಂಥ ಸಿಚುವೇಶನ್ ಇಂದ ಆದ್ರೂ ನಾವು ಪಾರಾಗ್ಬೋದು ಅಂತ. ಸೊ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಬೇರೆ ಬೇರೆ ಮೂವಿಗಳು ನಿಮಗೆ ಬೇಕಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೀಡಲ್ಲಿ ನಮ್ಮ ವಿಡಿಯೋಗಳು ಬರ್ತವೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್.